ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್. ಈ ವ್ಲಾಗ್ ಸಂಡೇ ಮತ್ತು ಮಂಡೇದು 2 ದಿನದ್ದು ವ್ಲಾಗ್ ತೆಗ್ದಿದ್ದೆ. ಆ 2 ದಿನದ್ದು ಶೇರ್ ಮಾಡ್ತಿದ್ದೆ. ನಾನು ಸಂಡೇ ದಿವಸ ಮಕ್ಕಳಿಗಿಬ್ರಿಗೂ ಸ್ನಾನ ಮಾಡಿಸ್ಬಿಟ್ಟೆ. ಅಂದರೆ ಟೋನಿಗೆ ಬ್ರೂನೋಗೆ ಇಬ್ರಿಗೂ ಸ್ನಾನ ಮಾಡಿಸ್ದೆ. ವಾರ ಆಗೋಗಿದೆ, ವಾರಕ್ಕೆ 2 ಸಲ ಸ್ನಾನ ಮಾಡಿಸ್ತಿದ್ದೆ. ಈ ಸಲ ಮನೆ ಕ್ಲೀನಿಂಗ್ ಕೆಲಸದಲ್ಲಿ ಆಗಲಿಲ್ಲ. ಅದರಲ್ಲೂ ಬೇರೆ ಜಾತ್ರೆ ಬಂತಲ್ವ, ಇನ್ನು ಮನೆ ಕೆಲಸ ಜಾಸ್ತಿ ಇತ್ತು, ಅದಕ್ಕಾಗಿ ಮಾಡ್ಸೋಕ್ಕಾಗಿಲ್ಲ. ಇವತ್ತು ಮಾಡಿಸ್ಬಿಡೋಣ, ವಾರ ಆಗೋಯ್ತು ಅಂತ ಹೇಳಿಬಿಟ್ಟು ಲಾಸ್ಟ್ ಸಂಡೇ ಮಾಡಿಸಿದ್ದು ಅಂತ ಈ ಸಂಡೇ ಮಾಡಿಸ್ಬಿಟ್ಟೆ ನೀಟಾಗಿ. ನಮ್ಮ ಅನಿಕಾ ಬೇರೆ ಹೆಲ್ಪ್ಗಿದ್ದಾಳೆ, ನನಗೆ ನೀಟಾಗಿ ಮಾಡಿಸ್ಬಿಟ್ಟೆ. ನಮ್ಮ ಟೋನಿಗೆ ಮುಖಕ್ಕೆ ಮಾತ್ರ ಏನೂ ಹಾಕಬಾರ್ದು, ಸೋಪ್ ಆಗಲಿ ಶಾಂಪು ಆಗಲಿ. ಬಾಡಿಗೆಲ್ಲ ಎಷ್ಟು ಸಲ ನೀರು ಹಾಕಿದ್ರೂ ಹಾಕ್ಸ್ಕೊತಾನೆ, ಎಷ್ಟು ಸಲ ಶಾಂಪು ಹಾಕಿ ಉಜ್ಜಿದ್ರು ಉಜ್ಜಿಸ್ಕೊತಾನೆ. ಇನ್ನು ನಮ್ಮ ಬ್ರೂನೋ ಅಂತಂದರೆ ನೀಟಾಗಿ ಸ್ನಾನ ಮಾಡ್ಕೊತಾನೆ, ಆದರೆ ಬಚ್ಚಲಿಂದ ಬೇಗ ಓಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಬಚ್ಚಲ್ದು ಡೋರ್ ಕ್ಲೋಸ್ ಮಾಡಿಕೊಂಡು ಅವನಿಗೆ ಸ್ನಾನ ಮಾಡಿಸ್ತಿದ್ರೆ ನಮ್ಮ ಅನಿಕಾ ವೀಡಿಯೋ ಮಾಡ್ತಿದ್ಲು. ಇವನಿಗೆ ಸ್ನಾನ ಮಾಡಿಸ್ಬೇಕಂದ್ರೆ ಅವಳಿಗೆ ತುಂಬ ಇಷ್ಟ. ಒಂದು ಸ್ವಲ್ಪ ಹೊತ್ತು ವೀಡಿಯೋ ತೆಗ್ದಿದ್ದ ಆದಮೇಲೆ ನೀನು ಒಂದು ಸ್ವಲ್ಪ ಹೊತ್ತು ಉಜ್ಜುವಂತೆ ಅಂತಂದೆ. ಮಕ್ಕಳಲ್ವ, ಅವ್ರ ಕೈಗೆ ಕೊಡೋದಕ್ಕೆ ಭಯ ನನಗೆ ಸ್ನಾನ ಮಾಡಿಸೋವಾಗ. ಇನ್ನು ಇಬ್ರಿಗೂ ಸ್ನಾನ ಮಾಡಿಸಿದ ಆದಮೇಲೆ ನೀಟಾಗಿ ಮೇಲೆ ಕರ್ಕೊಂಡೋಗಿ ಒರೆಸಿ ನೀಟಾಗಿ ಕೂದಲೆಲ್ಲ ಹಾರಿಸ್ಬಿಟ್ಟು ಕೆಳಗಡೆ ಕರ್ಕೊಂಡ್ಬಂದ್ಬಿಟ್ರಿ. ನಾನು ಹಾಗೆ ಸ್ನಾನ ಮಾಡಿಕೊಂಡು ಬಂದು ಟಿಫನ್ ತಿಂದ್ಬಿಟ್ಟು ಈಗ ಅಡುಗೆಗೆ ರೆಡಿ ಮಾಡ್ಕೊತಿದ್ದೀನಿ. ಅಡುಗೆಗೆ ವಡೆ ಮಾಡಿ ನಾನು ಕಾಯಿ ಹೋಳಿಗೆ ಮಾಡ್ತಿದ್ದೆ. ಅಮ್ಮ ಇದ್ದಾರಲ್ವ, ಇದೇ ಫಸ್ಟ್ ಟೈಮ್ ಕಾಯಿ ಹೋಳಿಗೆ ಮಾಡ್ತಿರೋದು. ಅಮ್ಮನೂ ತುಂಬ ವರ್ಷಗಳಾಗೋಯ್ತು ಮಾಡಿ ಮರ್ತೋಗಿದ್ದೀನಿ. ಏನು ಬೇಕಂದ್ರು ಇವಾಗ ನಿಮ್ಮ ಅತ್ತಿಗೆನೇ ಮಾಡ್ತಾರೆ, ನಾನೆಲ್ಲೇ ಮಾಡ್ತೀನಿ ಅಂತಂದರು. ಸರಿ ನಾನೇ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿದ್ದೆ. ಫಸ್ಟ್ ಟೈಮ್ ಮಾಡಿರೋದು, ಚೆನ್ನಾಗೇ ಬಂತು. ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು ಅಷ್ಟೇ. ನೆಕ್ಸ್ಟ್ ಟೈಮ್ ಅದನ್ನು ಕರೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಇನ್ನು ಇವತ್ತು ಕಾಯಿ ಹೋಳಿಗೆಗೆ ದೀಪಗಳಿತ್ತಲ್ವ, ನಮ್ಮೂರಲ್ಲಿ ದೀಪಗಳಿಗೆ ಹೊಡೆದಿರೋ ತೆಂಗಿನಕಾಯಿಗಳು ಜಾಸ್ತಿ ಇತ್ತು. ಅದಕ್ಕೆ ಬೇಳೆ ಹೋಳಿಗೆ ಮಾಡ್ತೀರ ನಾನು ಕಾಯಿ ಹೋಳಿಗೆ ಮಾಡ್ತಿದ್ದೆ. ನನ್ನ ಮಗಳು ಬೇರೆ ಕೇಳ್ತಾನೆ ಇದ್ಲು, ಇದಕ್ಕಿಬ್ರು ಇರಬೇಕು, ಪಾಕ ಎಲ್ಲ ನೀಟಾಗಿ ತೆಗಿಬೇಕು. ನನಗೆ ಬೇಳೆಯಲ್ಲಿ ಹಾಕಿ ಮಾಡ್ತಿರಲ್ವ ಆ ಹೋಳಿಗೆ ಅಂದರೆ ನನಗೆ ನೀರು ಕುಡ್ದಂಗೆ, ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತೀನಿ. ಇದು ಅಂತಂದರೆ ನಾನು ಇದುವರೆಗೂ ಮಾಡಿರಲಿಲ್ಲ, ಯಾವಾಗೋ ಒಂದ್ಸಲಿ ಮಾಡಿದ್ದೆ, ಅಷ್ಟು ನೆನಪು ಇಲ್ಲ ನನಗೆ. ಅದಕ್ಕಾಗಿ ಮಾಡೋಣ ಅಮ್ಮ ಬಂದಮೇಲೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿದ್ದೆ. ಈಗ ತೆಂಗಿನಕಾಯಿ ಜಾಸ್ತಿ ಇತ್ತು ಅಲ್ವಾ, ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಅನಿಕಾ ನೋಡಿ ಬ್ರೂನೋನ್ ಎತ್ಕೊಂಡೇ ಇರ್ತಾಳೆ, ಮಗು ಥರ ಎತ್ಕೊಂಡು ತಿರುಗ್ತಾನೆ ಇರ್ತಾಳೆ. ನಾನಿನ್ನೂ ಬೈತಾ ಇರ್ತೀನಿ, ಕೆಳಗೆ ಬಿಡಮ್ಮ ನಿದ್ದೆ ಮಾಡಲಿ ಅಂತ ಹೇಳ್ಬಿಟ್ಟು. ಅದು ಚಿಕ್ಕ ಮಗು, ಟೋನಿ ಹತ್ರ ಅಷ್ಟೊಂದು ಆಡೋದಿಲ್ಲ, ಬ್ರೂನೋ ಹತ್ರ ಜಾಸ್ತಿ ಆಡ್ತಿರ್ತಾಳೆ. ಇನ್ನು ಕಾಯಿ ಹೋಳಿಗೆಗೂ ನಾನು ರೆಡಿ ಮಾಡಿ ಒಂದು ಕಡೆ ಇಟ್ಬಿಟ್ಟು ಈಗ ವಡೆಗೂ ರುಬ್ಕೊಂಡ್ಬಿಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ, ಬೇಗ ಮಾಡ್ಕೋಬೋದು ಅಂತ. ಇವತ್ತು ಲಂಚ್ಗೆ ನಾನು ಸಾಂಬಾರು ಏನು ಮಾಡ್ತಾಯಿಲ್ಲ, ರಸ ಮಾಡ್ತಿದ್ದೀನಿ. ಮೆಣಸು ಟೊಮೆಟೊ ಹಾಕಿ ರಸ ಮಾಡಿ ಬಿಸಿ ಬಿಸಿಯಾಗಿ ಅನ್ನ ಮಾಡ್ಕೊಳ್ಳೋಣ. ಇನ್ನು ಕಾಯಿ ಹೋಳಿಗೆ ವಡೆ ಇರುತ್ತಲ್ವ, ಸೈಡ್ ಡಿಶ್ ಆಗಿ ತಿನ್ಕೊಂಡ್ಬಿಡ್ತಾರೆ ಅಂತ ಹೇಳಿಬಿಟ್ಟು ನೋಡಿ ಪಾಕ ತೆಗೆದು ಈ ರೀತಿ ಮಾಡಿದೆ. ತುಂಬ ಚೆನ್ನಾಗಿ ಬಂತು, ಅಂದರೆ ಮೆತ್ತಗೆ ಗಟ್ಟಿ ಇಲ್ದಿರ ಪಾಕನೂ ಮೆತ್ತಗೆ ನಾವು ತಟ್ಕೊಂಡು ಮಾಡೋದಕ್ಕೂ ತುಂಬ ಚೆನ್ನಾಗಿತ್ತು. ಆದರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಆಯ್ತಂತೆ, ನಮ್ಮ ಮನೆಯವರು ಅಂದರು. ಸರಿ ಇನ್ನೊಂದ್ಸಲಿ ಕರೆಕ್ಟ್ ಮಾಡಿಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಅವ್ರಿಗೂ ಬಿಸಿ ಬಿಸಿಯಾಗಿ ಹಾಕ್ಕೊಟ್ಬಿಟ್ಟೆ. ಹೋಳಿಗೆ ಅಲ್ವಾ, ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೂ ಮಕ್ಳಿಗೂ ಹಾಕ್ಕೊಟ್ಬಿಟ್ಟು ಹಾಗೆ ವಡೆ ಮಾಡ್ತಾಯಿದ್ದೀನಿ. ಇನ್ನು ಬಿಸಿಯಾಗಿ ಅನ್ನನೂ ಮಾಡಿದ್ದೀನಿ. ಇನ್ನು ವಡೆ ಹಾಕ್ಕೊಂಡು ತಿಂದ್ಬಿಟ್ಟು ಬನ್ನಿ ಅಂತ ಕರಿತಿದ್ದೆ, ಎಲ್ರಿಗೂ ಹಾಕ್ಕೊಟ್ಬಿಡೋಣ ಅಂತ. ರಸ ಅಲ್ವಾ, ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರೋದು, ತಣ್ಣಗಾಗೋದ್ಮೇಲೆ ಚೆನ್ನಾಗಿರೋದಿಲ್ಲ. ನೋಡಿ ಎಲ್ರಿಗೂ ಹಾಕಿ ಬಡಿಸಿ ಕೊಟ್ಬಿಟ್ಟೆ. ಇನ್ನು ನಾನು ನಮ್ಮ ಅಮ್ಮನೂ ತಿನ್ನಬೇಕು ಲಾಸ್ಟಲ್ಲಿ. ಇನ್ನು ನಾವಿಬ್ಬರು ತಿಂದಿದ್ದು ಆದಮೇಲೆ ಇವತ್ತು ಸಂಜೆ ಜಾತ್ರೆಗೆ ಹೋಗಬೇಕು. ಸಂಡೇ ಇವತ್ತೇ ಮೇಯ್ನ್ ಜಾತ್ರೆ. ಇವತ್ತು ಕರ್ಗ ನಮ್ಮೂರಲ್ಲಿ ಬುಧವಾರದಿಂದ ಜಾತ್ರೆ ಸ್ಟಾರ್ಟ್ ಆಗಿರೋದು. ಬುಧವಾರ ಧ್ವಜಾರೋಹಣೆ, ಗುರುವಾರ ಹಸಿ ಕರ್ಗ, ಶುಕ್ರವಾರ ದೀಪೋತ್ಸವಗಳು ಅಂದರೆ ದೀಪಗಳು, ಮತ್ತು ಶನಿವಾರ ಶಿರಿರಣ, ಭಾನುವಾರ ಕರ್ಗ, ಸೋಮವಾರ ಪೋತ್ರಾಜುಲು, ಮಂಗಳವಾರ ವಸಂತಾಲು ವಸ್ತಡುಗಳು ಎರಡೂ ಇರುತ್ತೆ, ಅಂದರೆ ನಾನ್ ವೆಜ್ ತಿನ್ನೋದು. ಉಗಾದಿ ಹಬ್ಬ ಆಗಿದ್ದು ಫಸ್ಟ್ ಶುಕ್ರವಾರನೇ ನಮಗೆ ಊರಿಗೆಲ್ಲ ಸಾಟ್ ಅಂತ ಇಟ್ಬಿಡ್ತಾರೆ. ಅದ್ರ ಬಗ್ಗೆ ನನಗೆ ಡೀಟೇಲಾಗಿ ಗೊತ್ತಿಲ್ಲ, ತಿಳ್ಕೊಂಡು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆವಾಗಿಂದ ನಾವು ನಾನ್ ವೆಜ್ ಏನೂ ತಿನ್ನೋದಿಲ್ಲ. 15 ದಿನದಲ್ಲಿ ನಾವು ಮನೆ ಕ್ಲೀನಿಂಗ್ ಕೆಲಸ ಇಟ್ಕೊತೀರಿ. ಅದು ಮುಗ್ದಿದ್ದು ಆದಮೇಲೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಜಾತ್ರೆ ಎಲ್ಲ ಮುಗಿಸ್ಕೊಂಡು, ಅಂದರೆ ಬುಧವಾರದಿಂದ ಹಿಡಿದು
ನೆಕ್ಸ್ಟ್ ಮಂಗಳವಾರದವರೆಗೂ ಜಾತ್ರೆ ಇರುತ್ತೆ. ಅದು ಮುಗಿಸ್ಕೊಂಡು ಮಂಗಳವಾರ ನಾನ್ ವೆಜ್ ತಿನ್ನೋರು ಅವತ್ತು ತಿನ್ನೋದು. ಅಂದರೆ ಸ್ವಲ್ಪ ಜನ ತಿನ್ನೋರು ತಿಂತಾರೆ, ಬಟ್ ನಾವು ಆವಾಗಿಂದ ಮಾಡೋರು ಯಾರೂ ನಾನ್ ವೆಜ್ ತಿನ್ನೋದಿಲ್ಲ. ದೀಪಗಳು ಮಾಡ್ತೀರಲ್ವ, ಕರ್ಗಾಗ ಬೇರೆ ಪೂಜೆಗೆ ಕೊಡ್ತೀರಿ, ಅದಕ್ಕಾಗಿ ನಾನ್ ವೆಜ್ ತಿನ್ನೋದಿಲ್ಲ ಸಾಟಿಟ್ಮೇಲೆ ಊರಿಗೆ. ಇನ್ನು ಜಾತ್ರೆ ಒಳಗಡೆ ಬಂದ್ರಿ. ಇವತ್ತಿಗಂತೂ 4ನೇ ದಿನನೋ 5ನೇ ದಿನನೋ ಜಾತ್ರೆ ಸ್ಟಾರ್ಟ್ ಆಗಿ ನೋಡಿ. ಅವಾಗೂ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಬುಧವಾರ ಸ್ಟಾರ್ಟ್ ಆಗಿರೋದು, ಇವತ್ತು ಭಾನುವಾರ, ಇವಾಗೂ ಇಷ್ಟು ಜನ ಇದ್ದಾರೆ. ಮತ್ತು ನಾನು 2 ದಿನದ್ದು ಬ್ಲಾಗ್ ಇಟ್ಟಿದ್ದೀನಿ. ಅಂತಂದರೆ ಸೋಮವಾರನೂ ಬಂದಿದ್ದೀರಿ ಅಂತಂದರೆ ಭಾನುವಾರ ಜನ ಜಾಸ್ತಿ ಇರ್ತಾರೆ ಕರ್ಗ ದಿನ ಅಂತ ಹೇಳಿಬಿಟ್ಟು. ಮಾರನೇ ದಿನವೂ ಬಂದಿದ್ರಿ. ಅವತ್ತು ಇಷ್ಟು ಜನ ಇದ್ದಾರೆ. ಪಾಪ ಮಕ್ಕಳು ರಂಕಲ್ರಾಟ ಹಾಡಬೇಕು ಅಂತಿದ್ರು, ಹಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಕ್ಯೂ ಸಿಸ್ಟಮ್ಸ್ ಇದೆ. ಇನ್ನು ಎಲ್ಲ ನೋಡಿಕೊಂಡು ಸರಿ ಮಕ್ಕಳಿಗೇನಾದರೂ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಈ ರೀತಿ ಜಾತ್ರೆಗೆ ಬಂದೆ. ಜಾತ್ರೆ ಸ್ವಲ್ಪ ವಾಯ್ಸು ಹಾಗೆ ಕೊಟ್ಟಿದ್ದೀನಿ ನೋಡಿ. ಇದು ಸೆಕೆಂಡ್ ಡೇ ಬಂದಿರೋದು, ಅಂದರೆ ಸೋಮವಾರದ್ದು ವ್ಲಾಗು. ಈ ರಂಕಲ್ರಾಟಗಳು ನೋಡಿ ಎಷ್ಟೊಂದಿದೆ. ಅಂಗಡಿಗಳಂತೂ ಜಾತ್ರೆ ಒಳಗಡೆ ಹೋದರೆ ಒಂದು ಮಿನಿಮಮ್ ನಾವು 7 ಗಂಟೆಗೆ ಹೋದ್ರಿ ಅಂತ ಅಂದ್ಕೊಳ್ಳಿ, ಮನೆಗೆ ಬರೋದ್ರ ಒಳಗಡೆ 11:30 ಆಯಿತು. ಅಷ್ಟು ಜನ ಇದ್ದಾರೆ, ಅಷ್ಟು ಅಂಗಡಿಗಳಿದ್ದಾವೆ. ಇಷ್ಟು ದೊಡ್ಡ ರಂಕಲ್ರಾಟಗಳಲ್ಲಿ ಅದು ಹೇಗೆ ಆಡ್ತಾರೋ ಗೊತ್ತಿಲ್ಲ. ನನ್ನ ಮಕ್ಕಳಂತೂ ಚೆನ್ನಾಗಿ ಅವ್ರಿಗೆ ತುಂಬ ಇಷ್ಟ. ಕೊಲಂಬಸ್ ಅಂತೆ ಇದ್ರು ಹೆಸರುಗಳು, ಒಂದೊಂದಕ್ಕೆ ಒಂದೊಂದು ಹೆಸರು. ರಂಕಲ್ರಾಟಗಳಿಗಂತಲೇ ಸುಮಾರು ಜಾಗ ಬಿಟ್ಟಿದ್ದಾರೆ ನಮ್ಮೂರಲ್ಲಿ ನೋಡಿ. ಮಕ್ಕಳು ಹಾಡೋದು, ದೊಡ್ಡವ್ರು ಹಾಡೋದು, ಅಂದರೆ ಜಾತ್ರೆ ಬಂತು ಅಂದರೆ ದೊಡ್ಡ ಊರ ಹಬ್ಬ ಬಂದಂಗೆ ನಮ್ಮೂರಲ್ಲಿ ಮಾತ್ರ ಅಷ್ಟು ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಜನ ಅಂತೂ ಕೇಳ್ತಿರ್ತಾರೆ ಯಾವಾಗ ನಿಮ್ಮೂರಲ್ಲಿ ಜಾತ್ರೆ ಅಂತ ಹೇಳಿಬಿಟ್ಟು. ಅದು ನೋಡಿದವ್ರಿಗೆ ಗೊತ್ತಾಗುತ್ತೆ. ಹೇಳಿದ್ರೆ ನಾವು ಅಷ್ಟು ಚೆಂದ ಅನಿಸೋದಿಲ್ಲ ನಮ್ಮೂರ ಬಗ್ಗೆ ನಾವೇ. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಜನಗಳು ಇಷ್ಟೊಂದಿದೆ, ಅಂಗಡಿಗಳು ಅಷ್ಟೊಂದು ಬಂದಿದೆ. ಇನ್ನೆಲ್ಲ ಓಡಾಡಿ ಜಾತ್ರೆ ಮುಗಿಸ್ಕೊಂಡು ಬರಬೇಕಾದ್ರೆ ಈ ರೀತಿ ಪಾನಿಪುರಿ, ಬೇಲ್ಪುರಿ ಎಲ್ಲ ತಿಂದ್ಕೊಂಡು ಮನೆಗೆ ಬಂದುಬಿಟ್ರಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.